ಮಾಡಬೇಡ. ನಾನು ಎಷ್ಟೇ ಪ್ರಯತ್ನ ಪಟ್ರು ನನ್ನ ಮಾತು ಕೇಳ್ತಿಲ್ಲ ತಾತ. ಏನು ಯೋಚನೆ ಮಾಡಬೇಡ ನೀನು. ನಾನು ಆದಿ ಹತ್ರ ಮಾತಾಡ್ತೀನಿ. ತಲೆ ಕೆಡಿಸ್ಕೋಬೇಡ ನೀನು. ಒಂದು ಸ್ವಲ್ಪ ದುಡುಕು ಸ್ವಭಾವ ಅಷ್ಟೇ, ಸರಿ ಹೋಗ್ತಾನೆ. ಆದ್ರೆ ಆದಿ ತುಂಬಾ ಹಠ ಹಿಡ್ದಿದ್ದಾನೆ ತಾತ. ನಾನು ಇದೀನಿ ಅಂತ ಹೇಳ್ದೆ ಅಲ್ವಾ ನಿನಗೆ? ಏನು ಯೋಚನೆ ಮಾಡಬೇಡ ನೀನು. ನೀನು ಹೀಗೆ ಸಪ್ಪಗಿದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಗಾಬರಿ ಆಗ್ತಾರೆ. ಹೋಗು, ಅವರೆಲ್ಲರ ಜೊತೆ ನಗನಗ್ತಾ ಮಾತಾಡ್ತಾ ಇರು. ನಾನು ನೋಡ್ಕೋತೀನಿ. ಹೋಗು ನೀನು, ಹೋಗು. ಸರ್ ಇನ್ನೊಂದು ಫೋಟೋ ಸಾಕ್ಬಿಡಿ ಸರ್. ತೆಗ್ದಿರೋದು 3 ಫೋಟೋ ಸರ್. ಧರ್ಮರಾಜ್ ಸರ್ ಗೊತ್ತಾದ್ರೆ ಸುಮ್ಮನೆ ನಾನು ಬಯಸ್ಕೋಬೇಕಾಗುತ್ತೆ. ಇನ್ನೊಂದು 10 ಫೋಟೋ ಪೋಸ್ ಕೊಡಿ ಸರ್. 10 ಫೋಟೋಸಾ? ಇಲ್ಲ, ನನಗೆ ತುಂಬಾ ಟಯರ್ಡ್ ಆಗಿದೆ. ತಾತನ ಹತ್ರ ನಾನೇ ಮಾತಾಡ್ತೀನಿ. ಅಲಂಕಾರ ಚೆನ್ನಾಗಿದ್ರೆ ಸಾಕ, ಜೋಡಿನೂ ಚೆನ್ನಾಗಿರ್ಬೇಕಲ್ಲ. ಅಲ್ಲ ಕಣೆ, ಇವನ್ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟೊಂದು ಹಿಂಜರಿತಿದ್ದಾಳೆ. ಇನ್ನು ಜೀವನ ಪೂರ್ತಿ ಇವನ್ ಜೊತೆ ಹೇಗೆ ಸಂಸಾರ ಮಾಡ್ತಾಳೆ? ಹೌದು, ಇದ್ರೆ ನಮ್ ಆದಿಲಕ್ಷ್ಮಿ ತರ ಇರ್ಬೇಕು. ಹೊರಗಡೆಯಿಂದ ಫುಲ್ಲು ಡವ್ವು, ಒಳಗಡೆ ಫುಲ್ಲು ಲವ್. ಇದನ್ನೇ ಅವ್ರ ಮನೆಯವ್ರಿಗೂ ಹೇಳಿ ಬಂದೆ. ಏನಂತ? ಮಗಳು ಕಷ್ಟ ಪಡ್ತಿದ್ದಾಳೆ ಅಂತ ಫೀಲ್ ಮಾಡ್ಕೊಳ್ತಿದ್ರು. ದಟ್ರ ನಿಮ್ ಮಗಳು ಚೆನ್ನಾಗೇ ಇದ್ದಾಳೆ ಅಂತ ಹೇಳ್ಬಂದ್. ಅದ್ಯಾವ ಕಣ್ಣಿಂದ ನೋಡ್ಕೊಂಡ್ ಬಂದಿಯೇ? ಅವರೆಲ್ಲ ನೆಟ್ಟಗಿದ್ದಾರೆ. ಒಂದ್ ವೇಳೆ ಅವ್ರು ನೆಟ್ಟಗಿದ್ರು ಅದನ್ನ ನಾವು ಹೇಗಾದ್ರೂ ಮಾಡಿ ಬತ್ತಿ ಹಚ್ಬೇಕೆ ಹೊರತು ಜ್ಯೋತಿ ಬೆಳಗೋ ಕೆಲ್ಸ ಮಾಡಬಾರ್ದು. ಹೋಗಮ್ಮ, ಇದು ಅವರಿಬ್ರು ವಿಷಯದಲ್ಲಿ ನಡೆಯಲ್ಲ. ಇವತ್ತಲ್ಲ ನಾಳೆ ಅವರೇ ಸಿಕ್ಕಾಕೋತಾರೆ, ಆಗ ನಿಂಗೆ ಗೊತ್ತಾಗುತ್ತೆ. ಹೋಗ್. ಅದೇ ಇವರೊಬ್ರು ಈಗ ನನ್ ಕಿವಿ ಕಚ್ಚದೆ ಇದ್ರೆ ಸಾಕಪ್ಪ ದೇವ್ರೆ. ನೀನು ನನ್ನನ್ನು ನೋಡೇ ದಾರಿ ಬದಲಾಯಿಸಿದೆ ಅಂತ ನನಗೆ ಗೊತ್ತಾಯ್ತು ಕಣಪ್ಪ. ಹೇ ಇಲ್ಲ ತಾತ, ಅಲ್ಲಿ ಯಾರೋ ಕರೆದಂಗಾಯ್ತು, ಅದಕ್ಕೆ ಈ ಕಡೆ ಬಂದೆ. ನೋಡಪ್ಪ, ನಾನು ಕಣ್ಣಿಗೆ ಕನ್ನಡಕ ಹಾಕಿದ್ದೀನಿ, ಕಿವಿಗಲ್ಲ. ಅಲ್ಲೆಲ್ಲೋ ಯಾರೋ ನಿನ್ನನ್ನು ಕೂಗಿದ್ರೆ ನನಗೂ ಕೇಳಿಸ್ಬೇಕಲ್ವಾ? ಅಂದ್ರೆ ನಾನು ಕರೆದಂಗಾಯ್ತು ಅಂದೆ, ಕರೀಲಿಲ್ಲ ಅನ್ಸುತ್ತೆ. ಏಯ್, ಈ ಹುಚ್ಚಾಟ ಎಲ್ಲ ಬೇರೆ ಯಾರ ಹತ್ರನಾದ್ರೂ ಇಟ್ಕೋ, ನನ್ನ ಹತ್ರ ಲಕ್ಷ್ಮಿ ಹತ್ರ ಇಟ್ಕೋಬೇಡ ನೀನು. ನೋಡಿ ತಾತ, ನೀವು ನಿಮ್ಮ ಬಗ್ಗೆ ಮಾತಾಡ್ತೀರಾ, ಮಾತಾಡಿ, ಕೇಳಿಸ್ಕೊತೀನಿ. ಉಗಿತೀರಾ, ಉಗಿರಿ, ಉಗಿಸ್ಕೋತೀನಿ. ಅದು ಬಿಟ್ಟು ಲಕ್ಷ್ಮಿ ಬಗ್ಗೆ ಮಾತಾಡ್ಬಿಟ್ಟು ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡಿ, ಐ ಆಮ್ ಆಲ್ ಯುವರ್. ನೀನು ಲಕ್ಷ್ಮಿ ಹತ್ರ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ತಾತ ತಾತ ವೈ, ನಾನು ಮಾತಾಡುವಾಗ ನೀವು ಕೇಳಿಸ್ಕೊಂಡ್ರ? ಸದ್ಯ ನನ್ಗೀಗ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು. ನಾನಲ್ಲಿ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹೇಳಿದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಭಯ ಆಗಿತ್ತು. ಈಗ ಸ್ವಲ್ಪ ಆರಾಮ್ ಅನಿಸ್ತಾ ಇದೆ. ಈಗೇನು ಹೇಳಕ್ ಬರಬೇಡಿ ತಾತ. ನಾನು ಮಾಡ್ಕೊಂಡಿರೋ ಪ್ಲಾನ್ ಹಾಳಾದ್ರೆ ನಾನು ಇನ್ನೂ ಏನೇನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ನನಗೆ ಬೆದರಿಕೆ ಆಗ್ತಾ ಇದೆಯಾ ನೀನು? ಆ ಚಿಕ್ಕ ಹುಡುಗಿ ಬೆದರಿಕೆ ಹಾಕಿ ಸುಮ್ಮನಿರಿಸ್ದಂಗೆ ನನಗೂ ಬೆದರಿಕೆ ಹಾಕಿ ಸುಮ್ಮನಿರಿಸ್ಬೋದು ಅಂತ ಅನ್ಕೊಂಡಿದ್ಯಾ ನೀನು? ಅವತ್ತು ನೀವು ಹೆದರಿಸಿದಾಗ ನಾನು ಹೆದರ್ಕೊಂಡು ತಾಳಿ ಕಟ್ಟಿದ್ದಕ್ಕೆ ತಾತ ಇಷ್ಟೆಲ್ಲ ಆಗ್ತಾ ಇರೋದು. ಬೇಡ ಬೇಡ, ಅದು ತಪ್ಪು ಮಾಡ್ತಾ ಇದೆಯಾ ನೀನು? ಅವತ್ತು ನೀವು ಮಾಡಿದ ತಪ್ಪನ್ನ ನಾನು ಇವತ್ತು ಇನ್ನೊಂದು ತಪ್ಪು ಮಾಡಿನೇ ಸರಿ ಮಾಡ್ತೀನಿ. ನೀನ್ ಏನು ಸರಿ ಮಾಡಲ್ಲ. ನೀನು ಬಂದಿರೋ ಜನರ ಮುಂದೆ ಮನೆತನದ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಷ್ಟೇನೆ. ಇದರಿಂದ ಲಕ್ಷ್ಮಿ ಜೀವನ, ಅವಳ ಭವಿಷ್ಯ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಯಾವಾಗ್ಲೂ ಅವಳ ಜೀವನ, ಅವಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನ್ನ ಜೀವನ, ನನ್ನ ಫ್ಯೂಚರ್ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡ್ತೀರಾ? ಏನ್ ನನಗೊಂದು 70 ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀರಾ? ಆಗ ನೀವು ಗೊತ್ತಿರ್ತೀರಾ?
ಸಾರಿ ತಾತ. ನಾನು ನಿಮಗೆ ಆವಾಗಲೇ ಹೇಳಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ. ನೀವು ಸುಮ್ಮನೆ ಇದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಮಾತಾಡೋ, ನಿನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಇಲ್ಲೇ ನನ್ನ ಮುಂದೆನೆ ಮಾತಾಡಿ ಖಾಲಿ ಮಾಡು. ಸ್ಟೇಜ್ ಮೇಲೆ ಹೋದಾಗ ನೀನು ಕೇವಲ ಲಕ್ಷ್ಮಿ ಗಂಡ ಅಷ್ಟೇ. ಛೀ, ನನ್ಗಿದನ್ನ ಕೇಳಿಸ್ಕೊಳಕ್ಕೆ ಆಗ್ತಿಲ್ಲ ತಾತ. ತಾತ ಒಂದು ಹೇಳ, ಈಗ ನೀವು ಏನೇ ಹೇಳಿದ್ರು ನಾನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಅದೇ ನಿನ್ನಿಂದ ಒಂದೇ ಒಂದು ಸಣ್ಣ ಸಮಸ್ಯೆ ಆದ್ರೂ ನಾನು ಸುಮ್ಮನಿರಲ್ಲ, ಹೇಳ್ತಾ ಇದ್ದೀನಿ. ಸಣ್ಣದೆಲ್ಲ ಆಗಲ್ಲ ತಾತ, ಇನ್ಮೇಲೆ ಏನೇ ಆದ್ರೂ ದೊಡ್ಡದೆ. ದೊಡ್ಡದು. ಇದನ್ನೆಲ್ಲ ನಿನಗೆ ಹೇಳಿ ಮಾಡಿಸ್ತಾ ಇರೋದು ಯಾರು? ನನ್ನ ಬಾಸ್ ನಾನೇ. ಇದೆಲ್ಲ ನಿನ್ನ ಮಾತಲ್ಲ ಅಂತ ನನಗೆ ಗೊತ್ತು, ನಿಜ ಹೇಳು. ಇದೇನಾದ್ರೂ ಅನ್ಕೊಳ್ಳಿ ತಾತ, ಐ ಡೋಂಟ್ ಕೇರ್. ನೋಡಿ ತಾತ, ನನ್ನ ತಡಿಯಕ್ಕೆ ಬರುತ್ತೆ. ಹೋಗಿ ನಿಮ್ಮ ಮನೆತನದ ಗೌರವನ ಉಳಿಸ್ಕೊಳ್ಳಿ. ಹೋಗಿ.